ಪೆನ್ ವಿಚಾರಕ್ಕೆ ವಿದ್ಯಾರ್ಥಿಗಳಿಬ್ಬರ ನಡುವೆ ಆರಂಭವಾದ ಕ್ಷುಲ್ಲಕ ಜಗಳದಲ್ಲಿ ವಿದ್ಯಾರ್ಥಿಯೋರ್ವ ಮತ್ತೋರ್ವ ವಿದ್ಯಾರ್ಥಿಯ ಕಣ್ಣುಗುಡ್ಡೆ ಕಿತ್ತಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಢವಳೇಶ್ವರ ಗ್ರಾಮದ ಮೊರಬದ ವಸತಿ ತೋಟದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದೆ. ಕಳೆದ ಸೆಪ್ಟೆಂಬರ್ 3ರ ಮಧ್ಯಾಹ್ನ 1 ಗಂಟೆ ಸಂದರ್ಭದಲ್ಲಿ ಘಟನೆ ಜರುಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪೆನ್ ವಾಪಸ್ ಕೇಳಿದ 5ನೇ ತರಗತಿ ವಿದ್ಯಾರ್ಥಿಗೆ 1ನೇ ತರಗತಿ ವಿದ್ಯಾರ್ಥಿ ಕಣ್ಣಿಗೆ ಕಟ್ಟಿಗೆಯಿಂದ ಇರಿದಿದ್ದಾನೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಇಬ್ಬರ ನಡುವಿನ ಜಗಳ ವಿಕೋಪಕ್ಕೆ ಹೋಗಿದೆ. 5ನೇ ತರಗತಿ ವಿದ್ಯಾರ್ಥಿ ತನ್ನ ಪೆನ್ನನ್ನು ವಾಪಸ್ ಕೇಳಿದಾಗ ಈ ಜಗಳ ಆರಂಭವಾಗಿ ದೀರ್ಘಕ್ಕೆ ಹೋಗಿ ಕಣ್ಣುಗುಡ್ಡೆ ಕೀಳುವ ಮಟ್ಟಿಗೆ ಬಂದು ನಿಂತಿದೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಸದ್ಯಕ್ಕೆ ಕಣ್ಣು ಕಳೆದುಕೊಂಡಂತಹ ವಿದ್ಯಾರ್ಥಿಯ ಪೋಷಕರು ಮಹಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಇನ್ನು ಈ ಗಾಯಗೊಂಡ ಬಾಲಕನನ್ನು ಬೆಳಗಾವಿ ಜಿಲ್ಲೆಯ ಅಥಣಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಬಾಲಕನ ಬಲಗಣ್ಣಿಗೆ ಗಂಭೀರವಾದ ಪೆಟ್ಟಾಗಿರುವುದರಿಂದ ಚಿಕಿತ್ಸೆ ಮೂಲಕ ಆತನ ಕಣ್ಣುಗುಡ್ಡೆಯನ್ನು ತೆಗೆಯಲಾಗಿದೆ ಎಂದು ತಿಳಿದುಬಂದಿದೆ. ಗಾಯಗೊಂಡ ಬಾಲಕನ ತಂದೆ ಕುಮಾರ್ ಹಿರಟ್ಟಿ ಮಹಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು, ಈ ಸಂಬಂಧ ಮುಖ್ಯ ಶಿಕ್ಷಕಿ ಜಯಶ್ರೀ ನಡುವಿನಕೇರಿ ಹಾಗೂ ಅತಿಥಿ ಶಿಕ್ಷಕಿ ಶಿಲ್ಪಾ ಅಂಬಿಗೆ ಅವರಿಗೆ ಪೋಷಕರು ಘಟನೆಯ ಕುರಿತು ಮಾಹಿತಿ ನೀಡಿದರೂ ಕೂಡ ಅವರು ಸ್ಪಂದಿಸದೇ ಇರುವುದರ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಶಿಕ್ಷಕರ ಬೇಜವಾಬ್ದಾರಿತನದಿಂದಾಗಿ ಈ ಘಟನೆ ಜರುಗಿದೆ ಎಂದು ಪ್ರಕರಣದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ಕುರಿತು ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಜರುಗಿಸಬೇಕು ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾಧ್ಯಕ್ಷ ಆದರ್ಶ್ ಗಸ್ತಿ ಹಾಗೂ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಬಣದ ಮಹಿಳಾ ರಾಜ್ಯ ಸಂಚಾಲಕಿ ಸುನೀತಾ ಐಹೊಳೆ ಅವರು ಜಮಖಂಡಿ ಉಪವಿಭಾಗಾಧಿಕಾರಿಗಳಿಗೆ ಮತ್ತು ಮುಧೋಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಕಣ್ಣು ಕಳೆದುಕೊಂಡ ವಿದ್ಯಾರ್ಥಿಯ ಭವಿಷ್ಯದ ದೃಷ್ಟಿಯಿಂದ ಸರ್ಕಾರ ಪರಿಹಾರ ನೀಡಬೇಕೆಂದು ಮನವಿ ಕೂಡ ಮಾಡಿದ್ದಾರೆ. ಇನ್ನು ಮುಧೋಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಮೀರ್ ಮುಲ್ಲಾ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಈ ಘಟನೆಯ ಕುರಿತು ಮಾಹಿತಿಯನ್ನು ನೀಡಲಾಗಿದ್ದು, ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಮತ್ತು ವಿದ್ಯಾರ್ಥಿಯ ಭವಿಷ್ಯದ ದೃಷ್ಟಿಯಿಂದ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಕೂಡ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಸಮಾಜದ ಹುಡುಗನ ಮ್ಯಾಗ ನಡೆದಿರಂತ ದೊಡ್ಡ ಘಟನೆ ಇದು. ಅಲ್ಲಿ 1ನೇ ಕ್ಲಾಸ್ ಹುಡುಗ ಮತ್ತು 6ನೇ ಕ್ಲಾಸ್ ಹುಡುಗ ಜಗಳ ಮಾಡಿರ್ತಾರೆ. ಒಂದು ಪೆನ್ಗೋಸ್ಕರ ಜಗಳ ಮಾಡಿರ್ತಾರೆ. 1ನೇ ಕ್ಲಾಸ್ ಹುಡುಗ 6ನೇ ಕ್ಲಾಸ್ ಹುಡುಗಿಗೆ ಕಟ್ಟಿಗೆಯಿಂದ ಕಣ್ಣಿಗೆ ಚುಚ್ಚಿರ್ತಾನೆ. ಅವಾಗ ಚುಚ್ಚಿದಾಗ ಕಣ್ಣಿನ ಗುಡಿ 2 ಪಕಡೆ ಆಗಿರ್ತದೆ. ಅವಾಗ ಆ ಮೂಮೆಂಟ್ ಅಲ್ಲಿ ಟೀಚರ್ಸ್ ಅಲ್ಲಿ ಯಾರು ಇರಂಗಿಲ್ಲ. ಗೆಸ್ಟ್ ಟೀಚರ್ಸ್ ಬಂದ ತಕ್ಷಣ ಅವರು ಸ್ಕೂಲ್ ಮಕ್ಕಳು ಗೆಸ್ಟ್ ಟೀಚರ್ಸ್ ಹೇಳ್ತಾರ, ಮೇಡಮ್ ಈ ರೀತಿ ಆಗಿದೆ, 6ನೇ ಕ್ಲಾಸ್ ಹುಡುಗ ಲೋಕುರಿ ಅಂತ ಅವನು ಸಮರ್ಥನಂತ ಹುಡುಗನ್ಗೆ ಕಟ್ಟಿಗೆಯಲ್ಲಿ ಚುಚ್ಚಿದಾನಂತ. ಅವಾಗ ಗೆಸ್ಟ್ ಟೀಚರು ಎಷ್ಟು ಬೇಜವಾಬ್ದಾರಿತನ ವರ್ತನೆ ಮಾಡ್ತಾರಂತಂದ್ರೆ, ಅವರು ಆ ಮಗುನ ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಶಾಲಾ ಸಿಬ್ಬಂದಿಗಳು ಯಾರ್ಯಾರು ತಗೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಆ ಮೇಡಮ್ ಏನ್ ಮಾಡ್ತಾರಂತಂದ್ರೆ, ಆ ಮಗುನ ಪೇರೆಂಟ್ಸ್ ಕಡೆ ಕೊಟ್ಟು ಕಳಿಸ್ತಾರೆ. ಪೇರೆಂಟ್ಸ್ ತುಂಬಾ ದೂರ ಇರ್ತಾರೆ. ಆ ಮಗು ನೋವಿಂದ ರಕ್ತದಿಂದ ತುಂಬಾ ಒದ್ದಾಡ್ಕೊಂಡು ತುಂಬಾ ನೋವು ಪಟ್ಕೊಂಡು ಬೇರೆದವ್ರು ಯಾರೋ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಬೇರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ಒಂದ್ ಸ್ವಲ್ಪ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿ ಸರಿ ಹೋಗಂಗಿಲ್ಲ ಅಂತ ಅತ್ನಿ ಕರ್ಕೊಂಡು ಬರ್ತಾರೆ. ಅತ್ನಿಗೆ ಆ ಮಗುಂದು ಕಣ್ಣು ಗುಡ್ಡೆ 2 ಪಕಡೆ ಆಗಿರೋದ್ರಿಂದ ಕಣ್ಣು ತೆಗೆದು ಹಾಕ್ತಾರೆ. ಸೊ ಈಗ ನಾವೇನ್ ಹೇಳುದಂತಂದ್ರ, ಫಸ್ಟ್ ಆ ಪ್ರಿನ್ಸಿಪಲ್ ಸರಿ ಇಲ್ಲ, ಆ ಪ್ರಿನ್ಸಿಪಲ್ ಮೇಡಮ್ ಜವಾಬ್ದಾರಿ ಇಲ್ಲ, ಗೆಸ್ಟ್ ಟೀಚರ್ ಕೂಡ ಮೇಡಮ್ ಜವಾಬ್ದಾರಿ ಇಲ್ಲ. ಯಾಕಂತಂದ್ರೆ ಗೆಸ್ಟ್ ಟೀಚರ್ ಫಸ್ಟ್ ಮಾಡುವಂತ ಕೆಲಸ ಮಾಡಿಲ್ಲ. ಗೆಸ್ಟ್ ಟೀಚರು ಪ್ರಿನ್ಸಿಪಲ್ ಮೇಡಮ್ ಎಷ್ಟು ಸಲ ಕಾಲ್ ಮಾಡಿದ್ರು ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ಅವರು ಇಬ್ರು ಕೂಡ ಒಂದು ಹೆಣ್ಮಗಳು, ಆ ಇಲಾಖೆಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆಮ್ಯಾಗ ಸ್ಟೇಷನ್ ಅಲ್ಲಿ ಆ ಮಗು ಆಪರೇಷನ್ ಆಗಿದೆ ಅಂತಂದ ನಮ್ಮ ಸಂಘಟನೆ ವತಿಯಿಂದ ನಾವೆಲ್ಲರೂ ನಮ್ಮ ಸಮಾಜ ಲೀಡರ್ಸ್ ಎಲ್ಲ ಹೋಗಿ ಮಾಲಿಂಗಪುರ ಸ್ಟೇಷನ್ ನಾವು ಹೋಗಿ ತಿಳಿಸಿದಾಗ, ಆಮ್ಯಾಗ ಅಲ್ಲಿ ತಿಳಿಸಿ ನಾವು DDPS ಬಾಗಲಕೋಟೆ DDPS ನಾವು ಕಾಲ್ ಮಾಡಿದ್ವಿ. ಅವಾಗ ಅವರು ಮತ್ತೆ ನಮ್ಮ ಸಮಾಜ ಮುಖಂಡರು ಜಮಖಂಡಿಯಲ್ಲಿ ಇದ್ದಾರೆ, ಅವರು ಕೂಡ ಎಲ್ಲರಿಗೂ ತಿಳಿಸಿದಾಗ ಅವಾಗ BO ಸರ್ CRP ಅದು ಬಂದ್ರು, BO ಬರ್ಲಿಲ್ಲ. ಮತ್ತೆ ಅವರು ಯಾರು ಅಂತಂದ್ರೆ ಯಾರು ಪೂರ್ತಿ ಲಕ್ಷ ಅಂತೂ ಯಾರು ಕೊಟ್ಟಿಲ್ಲ. ನಾವೇ ನಮ್ಮ ಸಮಾಜ ಮುಖಂಡರು ಎಲ್ಲಾರು ಕೂಡಿಕಿಸಿಂದ ನಾವು ತುಂಬಾ ಹೋರಾಟ ಮಾಡಿದೀವಿ. ಆದ್ರೂ ಕೂಡ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಯಾಕಂತಂದ್ರೆ ಮಗು ಅವರು ಪ್ರಿನ್ಸಿಪಲ್ ಮೇಡಮ್ ಮ್ಯಾಗೆ ಹಾಗೂ ಗೆಸ್ಟ್ ಟೀಚರ್ ಮ್ಯಾಗೆ ನಾವು FIR ಆದ್ರೂ ಕೂಡ ಇನ್ನೂವರೆಗೆ ಅವ್ರನ್ನ ಕರ್ಕೊಂಡ್ ಬಂದಿಲ್ಲ. ಅವ್ರಿಗೇನು ಇನ್ನೂ ಅವರು ರಾಜಕೀಯ ಪ್ರಿನ್ಸಿಪಲ್ ಮೇಡಮ್ ನಮ್ಮಲ್ಲಿ ರಾಜಕೀಯ ಲೀಡರ್ಸ್ ಇದಾರೆ, ನಾವು ಹೇಳ್ತೀವಿ ಅಂತ ಹೇಳ್ತಾ ಇದಾರೆ. ನಾನು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ AICC ಅಬ್ಸರ್ವರ್ಗೆ ರಾಜ್ಯ ಕೆಲಸ ಮಾಡುವಂತ ಹೆಣ್ಮಗಳು. ನನ್ನ ಸಮಾಜದ ದಲಿತ ಹುಡುಗ ಇವನು. ನೀವು ದಲಿತ ಹುಡುಗ ಅದನ್ನಂತಂದು ನೀವು ಈ ರೀತಿ ಅನ್ಯಾಯ ಮಾಡ್ತಿದ್ರು ಹೆಂಗೋ ನನ್ಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲಾ ಮಕ್ಕಳು ಅಷ್ಟೇ, ದಲಿತ ಅಂತಲ್ಲ, ಎಲ್ಲಾ ಸಮಾಜದವರು ಎಲ್ಲಾ ಮಕ್ಕಳು, ಆ ಹೆಣ್ಮಗಳು ಕೂಡ ಒಂದ್ ತಾಯಿ ಇದ್ದಾಳ, ಎಲ್ಲಾ ಮಕ್ಕಳು ಕೂಡ ಅಷ್ಟೇ. ಹಿಂಗಾಗಿ ನಾವು ಇಲ್ಲಿ ಜಮಖಂಡಿಗೆ ಬಂದು ಮೇಡಮ್ ಕೂಡ ನಾವ್ ಇಲ್ಲಿ ಮನವಿ ಕೊಟ್ಟಿದೀವಿ. ದಯವಿಟ್ಟು ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರ, ಆ ಮಗುಗ್ ಅನ್ಯಾಯ ಆಗ್ಬಾರ್ದು. ಯಾಕಂದ್ರೆ ಕಣ್ ತೆಗ್ದಿ ಅಂತಂದ್ರೆ ಸಣ್ಣ ವಿಷಯ ಅಲ್ಲ, ಅದು ಒಂದು ಅಂಗದ ಭಾಗ ಹೋದಂಗ. ಅವ್ರ ತಂದೆ ತಾಯಿ ಆಲ್ರೆಡಿ ಸತ್ ಹೋದಂಗ ಆಗೈತಿ. ನಮ್ ಸಮಾಜ ಕೂಡ ತುಂಬಾ ನೋವು ಪಡಾಕತ್ತೈತಿ. ನಮ್ ಸಮಾಜ ಅಂತ ಅಷ್ಟ ಅಲ್ಲ, ಸಾಕಷ್ಟು ಎಲ್ಲಾ ಜನರಲ್ ಸಮಾಜದವ್ರು ಕೂಡ ಬಂದ್ ಕಿಸಿಂದ ಮಗು ಮಾತಾಡಿಸುವಂತ ಪ್ರಯತ್ನ ಮಾಡಿದ್ರು